ಕುಮಟಾದ ಹೊಳೆಗೆದ್ದೆ ಟೋಲ್ಗೇಟ್ ಸಿಬ್ಬಂದಿಗಳು ಕಾರ್ನಲ್ಲಿ ಸಾಗುತ್ತಿದ್ದ ಪ್ರಯಾಣಿಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ನಡೆಸಿದ ಕುರಿತು ಪ್ರಕರಣ ದಾಖಲಾಗಿದೆ. ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಘಟನೆ ಸಂಬಂಧ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಕುಮಟಾದ ಹೊಳೆಗದ್ದೆ ಟೋಲ್ ಗೇಟ್ ಸಿಬ್ಬಂದಿಗಳು ಮಂಗಳೂರಿನಿಂದ ಕುಮಟಾ ಮಾರ್ಗವಾಗಿ ಕಾರ್ನಲ್ಲಿ ಸಾಗುತ್ತಿದ್ದ ಪ್ರಯಾಣಿಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ನಡೆಸಿದ್ದಲ್ಲದೆ ಮಾರಕಾಸ್ತ್ರಗಳಿಂದ ಕಾರಿನ ಗ್ಲಾಸ್ಗಳನ್ನ ಒಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತಾಗಿ ಹಲ್ಲೆಗೊಳಗಾದವರು ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಂಗಳೂರಿನಿಂದ ಕುಮಟಾ ಮಾರ್ಗವಾಗಿ ಲಕ್ಷ್ಮೇಶ್ವರಕ್ಕೆ ಹೊರಟಿದ್ದ 5 ಜನ ಪ್ರಯಾಣಿಕರಿದ್ದ ಸ್ವಿಫ್ಟ್ ಕಾರಿನ ಫಾಸ್ಟ್ ಟ್ಯಾಗ್ ಕುಮಟಾದ ಹೊಳೆಗದ್ದೆ ಟೋಲ್ ಗೇಟ್ ನಲ್ಲಿ ರೀಡ್ ಆಗಿಲ್ಲ. ಈ ವೇಳೆ ಟೋಲ್ ಗೇಟ್ ನ ಸಿಬ್ಬಂದಿ ಅವಾಚ್ಯ ಶಬ್ದದಿಂದ ಬೈದು ಹಣ ಇಲ್ಲದೆ ಇದ್ದರೆ ಯಾಕೆ ಕಾರಿನಲ್ಲಿ ಪ್ರಯಾಣಿಸಬೇಕೆಂದು ಗಟ್ಟಿ ಧ್ವನಿಯಲ್ಲಿ ಬೆದರಿಸಿದ್ದು, ಈ ನಿಟ್ಟಿನಲ್ಲಿ ಕಾರಿನಲ್ಲಿದ್ದ ಸಹ ಪ್ರಯಾಣಿಕರು ಟೋಲ್ ಗೇಟ್ ಸಿಬ್ಬಂದಿಯನ್ನು ಪ್ರಶ್ನಿಸಿದ್ದಾರೆ. ನಮ್ಮ ಫಾಸ್ಟ್ ಟ್ಯಾಗ್ ನಲ್ಲಿ ಹಣವಿದೆ, ನಿಮ್ಮದೇ ತಾಂತ್ರಿಕ ಸಮಸ್ಯೆಯಿಂದ ಫಾಸ್ಟ್ ಟ್ಯಾಗ್ ರೀಡ್ ಆಗುತ್ತಿಲ್ಲ ಎಂಬಿತ್ಯಾದಿ ಮಾತುಕತೆಯ ಬಳಿಕ ಪುನಃ ಅವಾಚ್ಯ ಶಬ್ದಗಳಿಂದ ಬೈದ ಟೋಲ್ ಗೇಟ್ ಸಿಬ್ಬಂದಿಗಳು ಕಾರಿನಲ್ಲಿದ್ದ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಾರಿನ ಗ್ಲಾಸ್ ಒಡೆದ ಕಾರಣ ಕಾರ್ನ ಒಳಗಿದ್ದ ಮಗುವಿಗೂ ಸಹ ಗ್ಲಾಸ್ ತುಂಡು ತಗುಲಿ ಗಾಯಗಳಾಗಿವೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದೂರಿನನ್ವಯ ಕ್ರಮ ಕೈಗೊಂಡ ಪೊಲೀಸರು ಆರೋಪಿತರಾದ ಕುಮಟಾ ಟೋಲ್ ಗೇಟ್ ಸಿಬ್ಬಂದಿ ಸತೀಶ್ ಪಟಗಾರ್, ಕಿರಣ್ ನಾಯ್ಕ್, ಮಂಜುನಾಥ್ ನಾಯ್ಕ್, ನಾಗರಾಜ್ ನಾಯ್ಕ್ ಇವರನ್ನು ಬಂಧಿಸಿದ್ದಾರೆ. ಮಂಗಳೂರಿನ ಮಹಮ್ಮದ್ ರಿಲ್ವಾನ್, ಮಹಮ್ಮದ್ ಆಸಿಫ್, ಮಹಮ್ಮದ್ ರಿಫಾನ್, ಮಹಮ್ಮದ್ ಶಾಪಿಲ್, ಮೊಹಿದ್ದೀನ್ ಮುಸ್ತಾಕ್, ಆಯಿಷ್ ರಾಮ್ಲತ್, ಮುಜೀಬ್ ಸೈಯದ್, ನಾಸೀರ್ ಕರೀಂ ಹಲ್ಲೆಗೊಳಗಾದ ವ್ಯಕ್ತಿಗಳು. ಈ ಸಂಬಂಧ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿದ ಮುಜೀಬ್ ಸೈಯದ್ ಘಟನಾವಳಿಯ ಕುರಿತಾಗಿ ಸಂಕ್ಷಿಪ್ತ ವಿವರಣೆ ನೀಡಿದರು. ನಾವು ನಿನ್ನೆ 3:30 ಗಂಟೆಗೆ 2 ಗಾಡಿಯಲ್ಲಿ, ಒಂದು ಆಡಿ ಮತ್ತೊಂದು ಸ್ವಿಫ್ಟ್ ಅಲ್ಲಿ 2 ಗಾಡಿಯಲ್ಲಿ, ಒಂದು ಗಾಡಿಯಲ್ಲಿ ನಾನು ಮತ್ತು ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, 2 ಮಕ್ಕಳು ಹೆಣ್ಮಕ್ಳು, ಇನ್ನೊಂದು ಗಾಡಿಯಲ್ಲಿ ನನ್ನ 3 ಗಂಡು ಮಕ್ಕಳು ಮತ್ತು ಇನ್ನೊಂದು ನಾನು ದೊಡ್ಡ ಮಗನ ಭಾವ 2. ಇಷ್ಟು ಜನ ನಾವು 2 ಗಾಡಿಯಲ್ಲಿ ಮಂಗಳೂರಿನ 3:30 ಗಂಟೆಗೆ ಹೊರಟಿದ್ದೇವೆ. ಆದರೆ 2:45 ಗಂಟೆಗೆ ನಾನು ನನ್ನ ಮನೆಯಲ್ಲೇ ಕೂತ್ಕೊಂಡು ಸಾಕ್ಷಿ ಸಮೇತ ತೋರಿಸ್ತೇವೆ 600 ರೂಪಾಯಿ ರಿಚಾರ್ಜ್ ನಾನು ಅಲ್ಲಿ ಮಾಡಿದ್ದೇನೆ. ಮಂಗಳೂರು ಮಾರ್ಗವಾಗಿ ನೀವು ಎಲ್ಲೋ ಮಂಗಳೂರು ಮಾರ್ಗವಾಗಿ ನಾವು ಲಕ್ಷ್ಮೇಶ್ವರಕ್ಕೆ ಹೊರಟಿದ್ದೇವೆ. ಲಕ್ಷ್ಮೇಶ್ವರ ದರ್ಗಾ ದೂದ್ನಾನ ಅಲ್ಲಿಗೆ ಹೊರಟಿದ್ದೇವೆ. ಸಿರ್ಸಿ ದೂದ್ನಾನ ದರ್ಗಾ ಇದೆ, ಗೊತ್ತಿರ್ಬೋದು, ಅಲ್ಲಿಗೆ ಹೊರಟಿದ್ದೇವೆ. ನಾವು ಟೋಲ್ ಗೇಟ್ ಸಾಧಾರಣ ಪಾಸಾಗಿ ನಾವು ಮೊದಲು ಬಂದಿದ್ದೇವೆ. ನಾವು ಸ್ಪೀಡ್ ಇದ್ದೇವೆ ಸ್ವಲ್ಪ. ನಾವು ಮುಂದ್ಗಡೆ ಹೋದಾಗ ಒಂದು 5 ಕಿಲೋಮೀಟರ್ ಮುಂದೆ ಹೋದ್ಮೇಲೆ ನಮಗೆ ಕಾಲ್ ಬಂತು. 8:15 ಗಂಟೆ ರಾತ್ರಿಗೆ 8ರಿಂದ 8:15 ಮಧ್ಯ ಕಾಲ್ ಬಂತು. ನಮಗೆಲ್ಲ ಹೊಡಿತಾ ಇದ್ದಾರೆ ಅಂತೇಳಿ ನನ್ನ ಸಣ್ಣ ಮಗ ಕಾಲ್ ಮಾಡಿದ. ನಾವೆಲ್ಲ ಓಡಿದ್ದೇವೆ. ಅವರ ಕೈಯಲ್ಲಿ ಒಂದು ಸಣ್ಣ ಮಗು ಕೂಡ ಇತ್ತು, ನನ್ನ ಮಗನ ಮಗು, 1.5 ವರ್ಷದ ಮಗು. ಈ ಟೋಲ್ ಗೇಟಲ್ಲಿ ಇವರು ಬರುವಾಗ ನಾನು ಕೇಳಿದ ವಿಷಯ ಏನಂತ, ಟೋಲ್ ಗೇಟಲ್ಲಿ ಮುಂದೆ ಬರುವಾಗ ಟೋಲ್ ಗೇಟ್ ಮಿಷಿನ್ ಹಾಳಾಗಿದಂತೆ, ಫಾಸ್ಟ್ ಟ್ಯಾಗ್ ರೀಡ್ ಆಗ್ತಾ ಇಲ್ಲ ಅಂತೇಳಿ ಹಿಂದ್ಗಡೆ ಹೋಗಿ ಅಂತ ಹೇಳಿದರು. ಹಿಂದ್ಗಡೆ ಹೋಗುವಾಗ ಇವರು ಆ ಟೋಲ್ ಗೇಟ್ ಒಬ್ಬ ಕುಳ್ಳ ಇದ್ದ. ಅವನು ಕೇಳಿದಂತೆ, ಏನು ರಿಚಾರ್ಜ್ ಇಲ್ಲದೆ ನಿಮ್ಮೆಲ್ಲ ಹಣೆ ಬರನೇ ಇಷ್ಟು, ನಿಮ್ಮ ಬ್ಯಾರಿಗಳ ಹಣೆ ಬರನೇ ಇಷ್ಟು, ರಿಚಾರ್ಜ್ ಇಲ್ಲದೆ ಟೋಲ್ ಗೇಟಿಗೆ ಬರ್ತೀರಂತ ಜಾತಿಯ ವಿಷಯ ತೆಗೆದಿದ್ದಾನೆ. ಅದು ಅಲ್ಲದೆ ಈ ವಿಷಯ ಕೇಳಿ ನಾನೇನು ಮಾಡಿದೆ, ಇವರು ಹಿಂದ್ಗಡೆ ಗಾಡಿ ತೆಗೆಯುವಾಗ ಇವರಿಗೆ ಹಿಡಿದು ಹೊಡೆದಿದ್ದಾರೆ ಅನಾವಶ್ಯಕ. ಇವರು ಏಕೆ ಅಂತ ಕೇಳುವಷ್ಟರಲ್ಲೇ ಹೊಡೆದು ಆಗಿದೆ. ಎಲ್ಲರೂ ಬಂದು ಗಾಡಿಯಿಂದ ಹಿಡಿದು ಆ ವಿಡಿಯೋಸ್ ಕೂಡ ನಮಗೊಂದು ಸಿಕ್ಕಿದೆ. ನಿಮ್ಮ ವಾಹನಕ್ಕೆಲ್ಲ ಇದು ಮಾಡಿದ್ದಾರೆ, ಏನೇನಾಗಿದೆ ಸರ್? ಗಾಡಿಗೆ ಏಕೆ ಅಂತಂದ್ರೆ ಒಬ್ಬ ಕಿರಣ್ ಅಂತ ಹೇಳುವ ದಪ್ಪದವನು ರೋಡಲ್ಲಿ ಹೊಡೆದಿದ್ದಾನೆ. ಕಾರ್ ಒಳಗಡೆ ಇದ್ದ ಮಗುವಿಗೆ, 1 ವರ್ಷದ ಮಗುವಿಗೆ ಎಡಬದಿಗೆ ಗಾಯ ಆಗಿದೆ. ಅಂದರೆ ಕಾರಲ್ಲಿ ಫ್ರಂಟ್ ಸೈಡಲ್ಲಿ ಮಗನ ಒಟ್ಟಿಗೆ ಮಗು ಇತ್ತು, ಫ್ರಂಟ್ ಸೈಡಲ್ಲಿ ಮಗಳಿಗೆ ನನ್ನ ಮೊಮ್ಮಗಳು ಅಂದರೆ ನನ್ನ ಮಗನ ಮಗಳು, ಅವಳಿಗೆ ಇಲ್ಲಿಗೆ ಗಾಯ ಆಗಿದೆ, 1 ವರ್ಷದ ಮಗಳಿಗೆ. ಅದೇ ರೀತಿ ಗ್ಲಾಸ್ ಎಲ್ಲ ಕಂಪ್ಲೀಟ್ ಹೊಡೆದಾಗ ಇವರು ಎದುರುಕೊಂಡು ಇಳಿದು ಓಡಿದ್ರು. ಪಬ್ಲಿಕ್ ಸೇರಿ ಘಟನೆ ಆಗಿರೋದು ಎಷ್ಟೊತ್ತಿಗೆ? ನಿನ್ನೆ 8ರಿಂದ 8:15 ಒಳಗಡೆ ರಾತ್ರಿ. ಅದಾದ ನಂತರ ಇದು ಆದ ನಂತರ ನಾವು ಕುಮಟಾದಿಂದ ರಿಟರ್ನ್ ನಾವು ಅಲ್ಲಿಗೆ ಸ್ಟೇಷನಿಗೆ ಹೋಗಿ ಮುಟ್ಟಿದೆವು. ಕುಮಟಾ ಟೋಲ್ ಗೇಟಿಗೆ, ಅದೇ ಟೋಲ್ ಗೇಟಿಗೆ ಹೋಗಿ ಮುಟ್ಟಿದೆವು, ನಾನು ಮತ್ತು ನನ್ನ ಹೆಂಡತಿ ಮಕ್ಕಳು. ನಾವು ಒಳಗಡೆ ಹೋಗ್ಬೇಕಾದ್ರೆ ಅವರದೇ ಫ್ಯಾಮಿಲಿ ಅಂತ ಹೇಳ್ಕೊಂಡು ನನ್ನ ಹೆಂಡತಿಯ ಜುಟ್ಟು ಹಿಡ್ಕೊಂಡು ಒಳಗಡೆ CC ಕ್ಯಾಮರಾ ಇಲ್ಲ, ಒಂದು ರೂಮಲ್ಲಿ ಹಾಕ್ಕೊಂಡು ಅವಳ ಇಲ್ಲಿಗೆ ಭುಜಕ್ಕೆ ಕಾಲಿನಿಂದ ಕಿರಣವನ್ನು ತುಳಿದ, ಜುಟ್ಟು ಹಿಡಿದು ದೂಡಿದ. ಒಂದು ಹತ್ತಿರ ಅವನನ್ನು ಬಚಾವ್ ಮಾಡ್ಲಿಕ್ಕೆ ಹತ್ತಿರ ಬಂದರೆ ಜಾಗದ ನನ್ನ 2 ಕೆನ್ನೆಗೆ ಒಂದು ಕಿರಣ್ ಅಲ್ಲ ಇನ್ನೊಬ್ಬ ಇದ್ದಾನೆ, ಕಪ್ಪಾಗಿ ಅರೆಸ್ಟ್ ಆಗಿದ್ದಾನೆ, ಆಲ್ರೆಡಿ ಒಳಗಡೆ ಇದ್ದಾನೆ. ಮತ್ತೊಬ್ಬ ಕುಳ್ಳ ಇದ್ದಾನೆ, ಟೋಲ್ ಗೇಟ್ ಬ್ಲೂ ಶರ್ಟ್ ಯೂನಿಫಾರ್ಮ್, ಟೋಲ್ ಗೇಟ್ ಯೂನಿಫಾರ್ಮ್ ಆಗಿದ್ದಾನೆ. ಅವನು 2 ಜನರು 2 ಕೆನ್ನೆಗೆ ನನಗೆ ಹೊಡೆದಿದ್ದಾರೆ. ಅದು CC ಕ್ಯಾಮರಾ ಇರುವಲ್ಲಿ ಜಾಗದಲ್ಲಿ. ಇಷ್ಟೊಂದು ದೊಡ್ಡ ಗಲಾಟೆ ನಡೆದರೂ ಸಹ ಶೀಘ್ರವೇ ಆಗಮಿಸಬೇಕಿದ್ದ ಪೊಲೀಸರು ಸುಮಾರು 2 ತಾಸಿನ ಬಳಿಕ ಸ್ಥಳಕ್ಕೆ ಆಗಮಿಸಿದ್ದು, ಈ ಬಗ್ಗೆಯೂ ಅಸಮಾಧಾನ ಹೊರಹಾಕಿದ ಹಲ್ಲೆಗೊಳಗಾದ ಮುಜೀಬ್ ಸೈಯದ್ ಸೂಕ್ತ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ನೀನು ಒಂದು ವೇಳೆ ಕಂಪ್ಲೇಂಟ್, ಅವಳು ಹೇಳಿದ್ರು ನಾವು ಕಂಪ್ಲೇಂಟ್ ಕೊಡ್ತಾನೆ, ಕಂಪ್ಲೇಂಟ್ ಕೊಟ್ಟರೆ ನಿನ್ನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ.
ಅದು ಇಷ್ಟು ಆಯಿತು ಅಲ್ಲದೆ 9:15 ಗಂಟೆ ಆಗಿದೆ ಪೊಲೀಸವರು ಆ ಜಾಗಕ್ಕೆ ಪ್ರವೇಶ ಮಾಡಲಿಕ್ಕೆ. ಇಲ್ಲಿಂದ ಟೋಲ್ ಗೇಟಿಂದ ಇಲ್ಲಿಗೆ ಇರುವುದು ಕೇವಲ 4 ಕಿಲೋಮೀಟರ್, 5 ಕಿಲೋಮೀಟರ್. 5 ಕಿಲೋಮೀಟರ್ಗೆ ನಾವು 10 ನಿಮಿಷದಲ್ಲಿ ಮುಟ್ಟಿದ್ದೇವೆ ಅಂತಂದರೆ ಇಷ್ಟು ದೊಡ್ಡ ಜಗಳ ಆಗುವಾಗ ಟೋಲ್ ಗೇಟಲ್ಲಿ ಯಾವುದೇ ಒಂದು ಪೊಲೀಸ್ ಅಧಿಕಾರಿಯ ಸಿಬ್ಬಂದಿಗಳು ಇರಲಿಲ್ವಾ? ಅಥವಾ ನಾವು ಇಲ್ಲಿಂದ ಅವರಿಗೆ ಅಲ್ಲಿಗೆ ಬರಲಿಕ್ಕೆ 1:15 ಗಂಟೆ ಟೈಮ್ ಹಿಡಿತಾ? ಇದರಲ್ಲಿ ನಮಗೆ ಬೇರೆ ಏನಿಲ್ಲ, ನಮಗೆ ನ್ಯಾಯ ಬೇಕು ಸರ್. ಸರ್ ಆನಂತರ ನೀವು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಆನಂತರ ಅಲ್ಲ, ಅಲ್ಲಿಗೆ ಸ್ಟೇಷನ್ ಅವರು ಬಂದರು, ಪೊಲೀಸವರು ಬಂದರು, ಇನ್ಸ್ಪೆಕ್ಟರ್ ಬಂದರು, ಅಲ್ಲಿಂದ ನಮ್ಮನ್ನು ಸ್ಟೇಷನಿಗೆ ಕರ್ಕೊಂಡು ಬಂದರು. ಆದಮೇಲೆ ನಾವೇನು ಮಾಡಿದ್ವಿ, ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅವ್ರು ಹೇಳಿದ್ರು ಅಡ್ಮಿಟ್ ಆಗಿ ಮೊದಲು ನಿಮಗೆ ಇದೆಲ್ಲ ಗಾಯ ಎಲ್ಲ ಇದೆ, ತುಂಬ ಗಾಯ ಇದೆ ಸರ್. ನೋಡಲಿಕ್ಕೆ ಈಗ ಸಾಧಾರಣ ಪೆಟ್ಟು ತಿಂದವರಿಗೆ ಮಾತ್ರ ಗೊತ್ತಿರ್ತದೆ ಅದರ ನೋವು ಎಷ್ಟು ಅಂತ. ಅದರೊಳಗೆ ಈಗ ಒಳಗಡೆಗಳಿಗೆ ತಲೆಗೆಲ್ಲ ಗುದ್ದಿದ್ದಾರೆ, ಕಿಕ್ಕೊಟ್ಟಿದ್ದಾರೆ, ಇದೆಲ್ಲ ಯಾರಿಗೆ ಇನ್ನೊಬ್ಬರಿಗೆ ಕಾಣುತ್ತಾ ನೋವು, ಗಾಯ ಕಾಣುತ್ತಾ? ಇಲ್ಲ, ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಆಗ ಗಾಯ ಎಲ್ಲ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಇಷ್ಟೆಲ್ಲ ಮಾಡಿ ಮಾತ್ರ ಅಲ್ಲದೆ ಸ್ಟೇಷನಲ್ಲಿ ಅಲ್ಲಿಂದ ಪೊಲೀಸ್ ಸ್ಟೇಷನಿಂದ ನಾವು ಹಾಸ್ಪಿಟಲಿಗೆ ಹೋಗಿ ಹಾಸ್ಪಿಟಲ್ನ ಅಲ್ಲಿಂದ FIR ಬರೆಸ್ಕೊಂಡು ಆಮೇಲೆ ನಾವು ಪುನಃ ಸ್ಟೇಷನಿಗೆ ಬಂದು ರಾತ್ರಿ 2:15 ಗಂಟೆ ಆಗಿದೆ. ಆಮೇಲೆ ಇಲ್ಲಿಂದ ಮನೆಗೆ ಹೋಗಿ ರೂಮ್ ಮಾಡಿದ್ದೇವೆ. ಇಲ್ಲಿಂದ ರೂಮ್ ಮಾಡಿ ಬೆಳಿಗ್ಗೆ ನಾವು ಇಲ್ಲಿ 9:40ಕ್ಕೆ ಈ ಸ್ಟೇಷನ್ಗೆ ಮುಟ್ಟಿದ್ದೇವೆ. ಇಷ್ಟ ತನಕ ಅಲ್ಲಿ ಮಹಾಜರಿಗೂ ಆಗಲಿ ಇನ್ನೂ ಹೋಗಬೇಕಷ್ಟೇ. ಅದೇ ರೀತಿ ನಮ್ಮ ಗಾಡಿಗೆ ಅಂತ ಕ್ಲಿಯರೆನ್ಸ್ ಪೇಪರ್ ಅಥವಾ ನಮ್ದು FIR ಪೇಪರ್ ಇಷ್ಟು ತನಕ ನಮ್ಮ ಕೈಗೆ ಸಿಗಲಿಲ್ಲ. ಸರ್ ನಿನ್ನೆ ಘಟನೆ ಆಯ್ತಲ್ಲ, ನೀವು ಸ್ಟೇಷನಿಗೆ ಬಂದ್ರಿ, ಆರೋಪಿಗಳನ್ನು ಕರ್ಕೊಂಡು ಬಂದಿದ್ದೀರಿ. ಆರೋಪಿಗಳನ್ನು 3 ಆರೋಪಿಗಳನ್ನು ನಿನ್ನೆನೆ ಕರ್ಕೊಂಡು ಬಂದಿದ್ದಾರೆ. ಒಬ್ಬರನ್ನು ಮತ್ತೆ ರಾತ್ರಿ ಮತ್ತೆ ಹಿಡ್ಕೊಂಡು ಬಂದರು. 4 ಜನ ಟೋಟಲ್ 7ರಿಂದ 8 ಜನರು ಇದ್ರು. ಹೊಡಿಲಿಕ್ಕೆ ಇರ್ಲಿಕ್ಕೆ ಅವರು ಒಂದು 30 ಜನ ಇದ್ರು, ಆದರೆ ಹೊಡೆದವರು 7-8 ಜನ ಮಾತ್ರ. ಇದು ನೋಡಿ, ಇವರು ಟೋಲ್ ಗೇಟ್ ಸಾಕುವುದ ಅಥವಾ ಜನ ಗೂಂಡಗಳನ್ನು ಸಾಕುವುದ ಅಂತ ನಮಗೆ ಒಂದು ಉತ್ತರ ಬೇಕು ಸರ್. ಇವರು ಟೋಲ್ ಗೇಟಲ್ಲಿ ಕಲೆಕ್ಷನ್ ಇಲ್ಲ ಅಂತೇಳಿ ಈ ಗೂಂಡಗಳನ್ನು ಸಾಕ್ಲಿಕ್ಕೋಸ್ಕರ ನೀವು ಟೋಲ್ ಗೇಟ್ ಮಾಡಿದ್ದಾರೆ ಅಂತ ನಮಗೊಂದು ಇದು ಬೇಕು ಸರ್. ಇದು ನನ್ನಂಥ ವಿಷಯ ಅಲ್ಲ, ಇದು ನಮ್ಮಂಥ ಎಷ್ಟೋ ಜನರಿಗೆ ಬರುವ ಪಬ್ಲಿಕ್ಕಿಗೆ ಇದು ಇದೇ ರೀತಿ ಆಗ್ತಾ ಇದೆ. ಯಾರೂ ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದೆ ಹೋಗ್ತಾಯಿಲ್ಲ. ಏಕೆಂದರೆ ಈ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗುವ ಹಿಂದ್ಗಡೆ 2 ದಿನ 3 ದಿನ ನಾವು ಅವರು ಕುತ್ಕೊಳ್ಬೇಕಾಗುತ್ತೆ. ನಾವು ಈ 2-3 ದಿನ ಕುತ್ಕೊಳ್ಳಿಕ್ಕೆ ರೆಡಿ ಇದ್ದುಕೊಂಡೇ ನಾವು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಸರ್. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.